ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಒಂದು ವಿಶೇಷ ಸ್ಥಳದಲ್ಲಿದ್ದೇವೆ. ಇಲ್ಲಿ ಒಬ್ಬರು ವಿಶೇಷ ಸಾಧಕರು ನಮ್ಮ ಜೊತೆ ಇದ್ದಾರೆ. ಇವರು ಜ್ಯೂಸ್ ಶಾಪ್ನ ಮಾಲೀಕರು. ಕೇವಲ ಅಷ್ಟೇ ಅಲ್ಲ, ಇವರು ಒಬ್ಬರು ಲೇಖಕರು ಹಾಗೂ ಕವಿ ಕೂಡ ಹೌದು. ಇವರು ಶಿವಾನಂದ್. ಹಾಗಿದ್ರೆ ಬನ್ನಿ ಇವರ ಹತ್ರನೇ ಇವರ ಸಾಧನೆಯ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ವ್ಯಾಪಾರ ಅಂತ ಬಂದರೆ ಬಿಸ್ನೆಸ್ ಅಕೌಂಟೆಂಟ್ಸ್ ತುಂಬ ಬ್ಯುಸಿಯಾಗಿರ್ತಾರೆ. ಆದರೆ ನೀವು ಕತೆ ಕವನಗಳಲ್ಲಿ ಬರೆಯೋದ್ರ ಜೊತೆಗೆ ನಿಮ್ಮ ಸಾಹಿತ್ಯಾತ್ಮಕವನ್ನು ತೊಡಗಿಸಿಕೊಂಡಿದ್ದೀರಿ. ನಿಮಗೆ ಇದರಲ್ಲಿ ಹೇಗೆ ಆಸಕ್ತಿ ಬಂತು ಸರ್? ನಾನು ಸಣ್ಣದಿರುವಾಗಲೇ ಅಂದರೆ ಸ್ಕೂಲಿಗೆ ಹೋಗಲೇ ನಾನು ಜಾಸ್ತಿ ಓದಲಿಲ್ಲ. ನಾನು 6ನೇ ಕ್ಲಾಸ್ ಮಾತ್ರ ಹೋಗಿದ್ದು. ಕನ್ಯಾಡಿ ಶ್ರೀ ರಾಮ ಕ್ಷೇತ್ರ ಆಗಿ ಇದೆ ನೋಡಿ, ಅಲ್ಲಿ ಒಂದು ಡ್ರಾಮಾ ಮಾಡಬೇಕು ಅಂತ ಆಯಿತು. ಆವಾಗ ಕ್ಷೇತ್ರ ಇರಲಿಲ್ಲ. ನಾವು ಫಸ್ಟ್ ಗಾಲಿ ದಿಕ್ಕಿನ ತೂಟಾರ ಅಂತೇಳಿ ನಾವು ಫಸ್ಟಿಗೆ ಮಾಡಿದ್ದೇವೆ. ಆಮೇಲೆ ಕಂಟಿನ್ಯೂ ಆಗ್ತಾ ಹೋಯಿತು. ಸಾಧಾರಣ ಒಂದು 100-135 ಡ್ರಾಮಾ ಆಡಿದ್ದೇನೆ. ಸುಳ್ಯ KVGಯಲ್ಲಿ ಧರ್ಮಸ್ಥಳ ಯುವಕ ಮಂಡಲದ ವತಿಯಿಂದ ನನಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ನನಗೆ. ಸರ್, ನೀವು ಈ ಅಂಗಡಿಯನ್ನು ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಿ? ಮತ್ತು ನೀವು ಈ ಕತೆ ಕವನಗಳನ್ನು ಬರೀಲಿಕ್ಕೆ ನಿಮಗೆ ಯಾರ್ದಾದ್ರು ಸ್ಫೂರ್ತಿ ಇದ್ದರೆ ಅವರು ಯಾರು ಸರ್? ಯಾಕೆಂದರೆ ನಮ್ಮ ಅಪ್ಪ ಕೂಡ ಕಲಾವಿದರೆ, ಯಕ್ಷಗಾನದಲ್ಲಿ ಕೂಡ ಅವರು ಇದ್ದರು. ಸರ್, ಏನಂದರೆ ನೀವು ಪುಸ್ತಕಗಳನ್ನು, ನಿಮ್ಮ ಕವನಗಳನ್ನು ಪುಸ್ತಕದಲ್ಲಿ ಪ್ರಕಟಿಸ್ತಿದ್ದೀರಿ, ನಿಮ್ಮದೇ ಆದ ಒಂದು ಪುಸ್ತಕ ಮಾಡಿದ್ದೀರಿ ಅಂತ ಕೇಳ್ಪಟ್ಟಿದ್ದೇನೆ. ನಿಮಗೆ ಯಾಕೆ ಈ ಪುಸ್ತಕ ಮಾಡಬೇಕು ಅಂತ ಅನ್ನಿಸಿತು? ನನಗೆ ಪುಸ್ತಕ ಅಂತ ಹೇಳಿದರೆ, ನಾನು ಹೀಗೇ ಒಂದು ಡ್ರಾಮಾ ಬರೀತಾ ಇದ್ದೆ. ಆವಾಗ ಹೋದ ಸಾರಿ ಡಿಗ್ರಿ 2 ಹುಡುಗಿಯರು ಇಲ್ಲಿ ಬರ್ತಿದ್ದರು, ಲೋಕಲ್ ಹುಡುಗಿಯರು. ಅವರು ಡ್ರಾಮಾ ಬರೆಯೋದನ್ನು ನೋಡಿ, ಅಂಕಲ್ ನೀವು ಡ್ರಾಮಾ ಯಾಕೆ ಬರೀತೀರಿ, ಈ ಒಂದು ಕವನ ಬರೀರಿ ಅಂತೇಳಿ. ಅದಕ್ಕೆ ಅದು ಕಷ್ಟ ಇದೆಮ್ಮ, ಇದರಷ್ಟು ಸುಲಭ ಇಲ್ಲ ಅಂತೇಳಿ. ಇಲ್ಲ ಅಂಕಲ್ ನೀವು ಬರೀತೀರಾ ಅಂತೇಳಿ ಅವತ್ತೇ ಸಾಯಂಕಾಲ ಅವರಿಗೋಸ್ಕರ ನಾನು ಬರೆದಿದ್ದೇನೆ. ಆಮೇಲೆಲ್ಲ ಲೆಕ್ಚರ್ಸ್ನವರೆಲ್ಲ ಬಂದವರು ಹೇಳಿದರು, ನಾವು ಇಷ್ಟು ಓದಿದ್ದು ಕೂಡ ಏನು ಪ್ರಯೋಜನ ಇಲ್ಲ, ನೀವು ಅಷ್ಟು ಓದಿ ಕೂಡ ಇಷ್ಟು ಬರೆದಿರಲ್ಲ, ಬುಕ್ ಪ್ರಿಂಟ್ ಮಾಡಿ ಅಂತೇಳಿ. ನಾನು ಕಾದಂಬರಿ ಕೂಡ ಬರೆದಿದ್ದೇನೆ, ಮತ್ತೊಂದು ಫಿಲ್ಮ್ ಸ್ಟೋರಿ ಕೂಡ ಬರೆದಿದ್ದೇನೆ. ಅದರಲ್ಲಿ ನನಗೆ 10,000 ರೂಪಾಯಿ ಬಹುಮಾನ ಸಿಕ್ಕಿದೆ, ಸಾಧಾರಣ ಒಂದು 20 ವರ್ಷ ಹಿಂದೆ ಮಂಗಳೂರಲ್ಲಿ. ಹಾಗೆ ಅಂತ ಹೇಳುವಾಗ ಎಲ್ಲರೂ ಹೇಳಿದರು ಮಾಡಿ ಮಾಡಿ ಅಂತೇಳಿ. ಎಲ್ಲ ಒಂದು ಪೋಸ್ಟ್ ನಾನು ನಮ್ಮ ಅಂಗಡಿಯಲ್ಲಿ ಎಲ್ಲ ಅಂಟಿಸಿದ್ದೇನೆ. ಅದನ್ನೆಲ್ಲ ಓದಿ ಎಲ್ಲ ನೀವು ಮಾಡಲೇಬೇಕು ಬುಕ್ಕು ಅಂತೇಳಿ. ಹಾಗೆ ನಾನು ಬುಕ್ ಮಾಡಲಿಕ್ಕೆ ಒಂದು ಪ್ರೇರಣೆ ನನಗೆ. ನೀವು ಯಾವ ವಿಷಯದ ಕುರಿತು ಜಾಸ್ತಿ ಕವನಗಳನ್ನು ಬರೀತೀರಾ? ಜ್ಯೂಸ್ ಕುಡಿಯಲಿಕ್ಕೆ ಬರ್ತಾ ಇರ್ತಾರೆ, ಅವ್ರು ಹೇಳ್ತಾರೆ ಅಂಕಲ್ ನಮ್ಮೂರಿದೊಂದು ಬರೀರಿ, ನಮ್ಮೂರಿದೊಂದು ಬರೀರಿ ಅಂತ. ಹಾಗೆ ತುಂಬ ಬರೆದಿದ್ದೇನೆ. ನಮ್ಮ ಗಡಾಯಿಕಲ್ ಅಂತೇಳಿ ಅಲ್ಲಿದೊಂದು, ಕಲಸ, ಚಿಕ್ಕಮಗಳೂರು, ಮಡಿಕೇರಿ, ಇನ್ನು ಮೈಸೂರು, ಈಗ ಎಲ್ಲ ಚನ್ನಪಟ್ಟಣದೊಂದು ಹುಡುಗಿ ಬರೆದಿದ್ದೇನೆ. ಅಂದರೆ ಅವರೆಲ್ಲ ಹೇಳಿದ್ದಾರೆ ನಮ್ಮೂರಿದು ಬರೀರಿ ಅಂತೇಳಿ. ಹಾಗೆ ಒಂದೊಂದೇ ಬರೀತಾ ಹೋಗ್ತಾ ಇದ್ದೇನೆ. ಬ್ಯಾಂಗ್ಳೂರಿನವರು ಎಷ್ಟು ಪುಸ್ತಕ ಕೊಂಡು ಹೋಗಿದ್ದಾರೆ ಇಲ್ಲಿಂದ. ಮತ್ತು ನಿಮ್ಮ ಈ ಸಾಧನೆ ಬಗ್ಗೆ ಯಾರಾದರೂ ನಿಮ್ಮನ್ನು ನೋಡಿ ಗುರುತಿಸಿಕೊಂಡಿದ್ದಾರಾ ಅಥವಾ ಗೌರವ ಕೊಟ್ಟಿದ್ದಾರಾ? ಖಂಡಿತ. ಉಜಿರೆ SDM ಕಾಲೇಜಿನವರು ನನ್ನನ್ನು ಸನ್ಮಾನಿಸಿದ್ದಾರೆ. ಮತ್ತೊಂದು ಮೊನ್ನೆಯೊಂದು ಸ್ಮಾಲ್ ಮೂವಿ ಅಂದರೆ ಅದು ಮಾಡಿದ್ದಾರೆ, ಅದರಲ್ಲೂ ಗುರುತಿಸಿದ್ದಾರೆ ನನ್ನನ್ನು. ಯುವ ಬರಹಗಾರರಿಗೆ ಯಾವುದಾದ್ರು ಸಂದೇಶ ಏನಾದರೂ ಹೇಳಬೇಕಂದ್ರೆ ಏನು ಹೇಳ್ತೀರಾ ಸರ್? ಖಂಡಿತ ಎಲ್ಲರೂ ಬಂದವ್ರಿಗೆ ಹೇಳ್ತೇನೆ, ನೀವು ಕೂಡ ಕಲೀರಿ. ಹೇಗೆ ಬರೆಯೋದು ಅಂತ ಬೇಕಾದ್ರೆ ನಾನು ಹೇಳ್ತೇನೆ. ನಾಟಕ ಬರೆಯೋದಾಗಲಿ ಅಥವಾ ಕಾದಂಬರಿ ಬರೆಯೋದಾಗಲಿ ಹೀಗೆ ಅಂತೇಳಿ ಹೇಳ್ತೇನೆ. ಇದಾಗಿತ್ತು ಶಿವಾನಂದ್ರವರ ವಿಶೇಷ. ಇವರು ಇನ್ನಷ್ಟು ಜನರಿಗೆ ಮಾದರಿ. ಕ್ಯಾಮರಾ ಪರ್ಸನ್ ಅಂಕಿತ್ ರೈ ಜೊತೆ ನಾನು ಶ್ರಾವ್ಯ ಭಟ್, ಪತ್ರಿಕೋದ್ಯಮ ವಿಭಾಗ SDMC ಉಜಿರೆ.